ರಾಯಚೂರಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. 6 ದಿನಗಳಿಂದ ಗ್ಯಾಸ್ಗಾಗಿ ಆಟೋ ಚಾಲಕರು ಗೋಳಾಟ ನಡೆಸ್ತಾ ಇದ್ದಾರೆ. 7 ದಿನಗಳ ಬಳಿಕ ರಾಯಚೂರಿಗೆ ಆಟೋ ಗ್ಯಾಸ್ ಬಂದಿದೆ. ಗ್ಯಾಸ್ ಬಂಕ್ಗೆ ಆಟೋ ಸಮೇತ, ಹೀಗಾಗಿ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಲಿಂಗಸಗೂರು ರಸ್ತೆಯಲ್ಲಿ ಇರುವ ಆಟೋ ಗ್ಯಾಸ್ ಬಂಕ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಸುಮಾರು 2 ರಿಂದ 3 ಕಿಲೋಮೀಟರ್ ವರೆಗೆ ಕ್ಯೂ ನಿಂತಿತ್ತು ಆಟೋಗಳು. ಕಳೆದ 7 ದಿನಗಳ ಬಳಿಕ ರಾಯಚೂರಿಗೆ ಆಟೋ ಗ್ಯಾಸ್ ಬಂದಿದೆ. ಹೀಗಾಗಿ ಗ್ಯಾಸ್ ಬಂಕ್ಗೆ ಆಟೋ ಸಮೇತ ಚಾಲಕರು ಮುಗಿಬಿದ್ದಿದ್ದಾರೆ. 7 ದಿನಗಳಿಂದ LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನು ನಡೆಸಿದರು. ನಿನ್ನೆ ರಾತ್ರಿ ಯಾವಾಗ ಆಟೋ ಗ್ಯಾಸ್ ಬಂದಿದೆ ಅನ್ನುವಂಥ ಮಾಹಿತಿ ತಿಳಿದಂಥ ಆಟೋ ಚಾಲಕರು ಎಲ್ಲರೂ ಕೂಡ ಗ್ಯಾಸ್ ಬಂಕ್ಗಳಿಗೆ ಬಂದು ಮುಗಿಬಿದ್ದು ರಾತ್ರಿ ಇಡೀ ಕೂಡ ಜಾಗರಣೆ ಮಾಡಿ ಈಗ ತಮ್ಮ ಆಟೋಗಳಿಗೆ ಗ್ಯಾಸನ್ನು ತುಂಬಿಸ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ. ನಾವಿವತ್ತು ಗ್ಯಾಸ್ ಬಂಕ್ ಒಂದರಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ನಿನ್ನೆ ರಾತ್ರಿಯಿಂದಲೂ ಕೂಡ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಆಟೋಗಳಿಗೆ ಗ್ಯಾಸನ್ನು ತುಂಬಿಸ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಬಂದಂಥ ಆಟೋಗಳಿಗೆ ಗ್ಯಾಸನ್ನು ತುಂಬಿಸುವಂಥ ದೃಶ್ಯಗಳನ್ನು ತಾವು ಕೂಡ ನೋಡ್ತಾ ಇದ್ದೀರಾ. ಇಡೀ ರಾತ್ರಿ ಅಂದರೆ ಸಾವಿರಾರು ಆಟೋಗಳು ಸರತಿ ಸಾಲಿನಲ್ಲಿ ನಿಂತು ಸುಮಾರು 2 ರಿಂದ 3 ಕಿಲೋಮೀಟರ್ವರೆಗೂ ಕೂಡ ಆಟೋಗಳು ನಿಂತಿದ್ದವು. ಆ ಆಟೋಗಳಿಗೆ ಈಗ ಗ್ಯಾಸನ್ನು ತುಂಬಿಸಲಾಗ್ತಾ ಇದೆ. ರಾಯಚೂರು ನಗರದಲ್ಲಿ ಒಟ್ಟು 3 ಗ್ಯಾಸ್ ಬಂಕ್ಗಳಿದ್ದು ಆ 3 ಗ್ಯಾಸ್ಗಳಲ್ಲಿ ಕೇವಲ 1 ಗ್ಯಾಸ್ ಬಂಕ್ ಮಾತ್ರ ವರ್ಕ್ ಆಗ್ತಿದೆ. ಇನ್ನುಳಿದಂತೆ 2 ಗ್ಯಾಸ್ ಬಂಕ್ಗಳು ಬಂದಾಗಿರೋದ್ರಿಂದ ರಾಯಚೂರು ನಗರದಲ್ಲಿ ಸುಮಾರು 2500ಕ್ಕೂ ಅಧಿಕ ಆಟೋಗಳು ಓಡಾಟ ಮಾಡ್ತವೆ. ಅವುಗಳಲ್ಲಿ ಈಗ ಗ್ಯಾಸ್ ದರ ಏರಿಕೆ ಆಗಿದ್ದರೂ ಕೂಡ ಈಗ ಆಟೋ ಚಾಲಕರು ಗ್ಯಾಸ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈ ಹಿಂದೆ 1 ಲೀಟ್ರಿಗೆ 78 ರೂಪಾಯಿ 81 ಪೈಸೆ ಇತ್ತು. ಆದರೆ ಈಗ 1 ಲೀಟ್ರ್ ಗ್ಯಾಸ್ಗೆ 90 ರೂಪಾಯಿ 59 ಪೈಸೆ ಆಗಿದೆ. ಅಂದರೆ 11 ರೂಪಾಯಿ 78 ಪೈಸೆ ಹೆಚ್ಚಾಗಿದೆ 1 ಲೀಟ್ರ್ ಗ್ಯಾಸ್ಗೆ. ಆದರೂ ಕೂಡ ಆಟೋ ಚಾಲಕರು ತಮ್ಮ ಜೀವನ ನಡೆಸಬೇಕಾದ್ರೆ ಆಟೋ ಓಡಬೇಕು. ಆಟೋ ಓಡಿದ್ರೆ ಮಾತ್ರ ನಮಗೆ ಹೊಟ್ಟೆ ತುಂಬುತ್ತೆ. ಹಾಗಾಗಿ ದರ ಏರಿಕೆ ಆದರೂ ಪರವಾಗಿಲ್ಲ, ಗ್ಯಾಸ್ ಸಿಕ್ಕರೆ ಸಾಕು ಅಂತೇಳಿ ರಾತ್ರಿ ಇಡೀ ತಮ್ಮ ಆಟೋಗಳನ್ನು ಕ್ಯೂ ನಿಲ್ಲಿಸ್ಕೊಂಡು ಈಗ ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ದೃಶ್ಯವನ್ನು ತಾವು ನೋಡ್ತಾ ಇರ್ಬೋದು. ಇಡೀ ರಾತ್ರಿ ಅಂತಂದರೆ ಸುಮಾರು 2 ರಿಂದ 3 ಕಿಲೋಮೀಟರ್ವರೆಗೂ ನಿರಂತರವಾಗಿ ಆಟೋಗಳು ಸಾಲಾಗಿ ನಿಂತಿದ್ದವು. ಹಾಗೆ ಆಟೋ ಗ್ಯಾಸ್ ಬಂಕ್ನವರು ಕೂಡ ಬಂದಂಥ ಗ್ಯಾಸ್ಗಳಿಗೆ ಒಂದು ಆಟೋಗೆ 500 ರೂಪಾಯಿ ಅಂತೆ ಗ್ಯಾಸನ್ನು ಫುಲ್ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಸರತಿ ಸಾಲಿನಲ್ಲಿ ಹೋಲಕ್ಕೆ ಕೆಲ ಆಟೋ ಚಾಲಕರು ಹಿಂದೇಟು ಹಾಕಿದಾಗ ಆಟೋ ಚಾಲಕರ ಮಧ್ಯೆ ಕೆಲ ಕಿರಿಕ್ಗಳಾಗಿರುವಂಥ ಹಲವು ಘಟನೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಹೇಳಬೇಕಾದ್ರೆ ನಿನ್ನೆ ರಾತ್ರಿ ಬಂದಂಥ ಆಟೋ ಗ್ಯಾಸ್ಗಾಗಿ ಎಲ್ಲ ಆಟೋ ಚಾಲಕರು ರಾಯಚೂರಲ್ಲಿ ಮುಗಿಬಿದ್ದು ತಮ್ಮ ಆಟೋಗಳಿಗೆ ಗ್ಯಾಸನ್ನು ತುಂಬಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.